ಹಾಯ್ ಗೈಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ 2025ರಲ್ಲಿ ಯೂಟ್ಯೂಬ್ ಹೊಸ ಅಪ್ಡೇಟ್ ಸಿಕ್ಕಿದೆ. ಏನಿದು? ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿದ್ರೆ, ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರೆ, ಈ ಅಪ್ಲೋಡ್ ಮಾಡಿದಂಥ ವಿಡಿಯೋದಿಂದ ಲಕ್ಷಾಂಗಟ್ಟಲೆ ಗಳಿಸ್ತಾ ಇದ್ರೆ, ಕೆಲವೊಬ್ರು ಇನ್ನೂ ಕೂಡ ಈಗ ತಾನೇ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಮಾನಿಟೈಸೇಷನ್ಗೋಸ್ಕರ ಕಾಯ್ತಾ ಇದ್ರೆ, ಹೊಸ ಅಪ್ಡೇಟನ್ನು ಕೊಟ್ಟಿದೆ ಯೂಟ್ಯೂಬ್. ಏನಂದ್ರೆ ಇದನ್ನು ಮಾತ್ರ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವುದು ಅಂದ್ರೆ ರೀಯೂಸ್ಡ್ ಕಂಟೆಂಟ್ ಅಂತ ಹೊಸ ಅಪ್ಡೇಟ್ ಸಿಕ್ಕಿದೆ. ಏನಪ್ಪ ರೀಯೂಸ್ಡ್ ಕಂಟೆಂಟ್? ಈ ರೀಯೂಸ್ಡ್ ಕಂಟೆಂಟ್ ಇಂದ ಏನಾಗ್ತದೆ? ಇದು ಯಾವ ಒಂದು ಹೊಸ ಅಪ್ಡೇಟ್ ಯೂಟ್ಯೂಬ್? ಹಾಗಾದ್ರೆ ಯಾವ ಒಂದು ಯೂಟ್ಯೂಬರ್ಸ್ ಹೊಸ ಕಂಟೆಂಟ್ ಒಂದು ವಿಡಿಯೋವನ್ನು ಹಾಕಿದಾಗ ಅದೇ ರೀತಿಯ ಇನ್ನೊಂದು ಅದೇ ವಿಡಿಯೋವನ್ನು ಮತ್ತೊಮ್ಮೆ ಅಪ್ಲೋಡ್ ಮಾಡಿದಾಗ ಆಗ ನಿಮಗೆ ಯೂಟ್ಯೂಬ್ ಕಡೆಯಿಂದ ರೀಯೂಸ್ಡ್ ಕಂಟೆಂಟ್ ಅನ್ನೋದು ನಿಮಗೆ ಮೇಲ್ ಬರುತ್ತೆ. ಒಂದು ವೇಳೆ ಆ ವಿಡಿಯೋದಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಲಕ್ಷಾನುಗಟ್ಟಲೆ ವ್ಯೂಸ್ ಆಗಿ ಅದೇ ಒಂದು ವಿಡಿಯೋದಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದ್ರೆ, ನೀವೇನ್ ತಿಳ್ಕೊಳ್ತೀರಿ? ಈ ವಿಡಿಯೋ ತುಂಬಾ ಓಡಿದೆ, ಈ ವಿಡಿಯೋ ತುಂಬಾ ವ್ಯೂಸ್ ಆಗಿದೆ, ಹಾಗಾಗಿ ಈ ವಿಡಿಯೋನು ಮತ್ತೊಮ್ಮೆ ನಾನು ಅಪ್ಲೋಡ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ ಅನ್ಕೊಂಡ್ರೆ ನೀವು ತುಂಬಾ ರಾಂಗ್ ಆದಂತಹ ಒಂದು ಪೊಸಿಷನ್ಗೆ ಬಂದ್ಬಿಡ್ತೀರಾ. ಆಗ ನಿಮ್ಗೆ ಯಾವುದೇ ರೀತಿ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಿರುತ್ತೆ, ಆ ಮಾನಿಟೈಸೇಷನ್ ಕ್ಯಾನ್ಸಲ್ ಆಗುವಂತ ಸಂಭವ ಇರುತ್ತೆ. ಯಾಕೆ ಅಂದ್ರೆ ಯೂಟ್ಯೂಬ್ ಇಂದ ಇದು ಹೊಸ ಅಪ್ಡೇಟ್ ಇದೆ. ಯಾವ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ನೀವು ಯಾವುದೇ ಒಂದು ವಿಡಿಯೋಗಳನ್ನು ಹಾಕಿರ್ತೀರಲ್ವಾ, ಆ ವಿಡಿಯೋಗಳನ್ನು ಮತ್ತೊಮ್ಮೆ ಪುನಃ ನೀವು ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇಲ್ಲ ಯೂಟ್ಯೂಬ್ ಅಲ್ಲಿ. ಹಾಗಾಗಿ ನೀವು ಯೂಟ್ಯೂಬ್ ಅಲ್ಲಿ ಏನ್ ಮಾಡಬೇಕು ಅಂದ್ರೆ ಒಂದು ವಿಡಿಯೋವನ್ನು ಒಂದೇ ಸಾರಿ ನೀವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಅದು ವ್ಯೂಸ್ ಆಗ್ಲಿ ಬಿಡ್ಲಿ, ಬಟ್ ಅದನ್ನೇ ಮತ್ತೊಮ್ಮೆ ನೀವು ಇನ್ನೊಮ್ಮೆ ಹಾಕಿದಾಗ ರೀಯೂಸ್ಡ್ ಅಂತ ನಿಮಗೆ ಕಂಟೆಂಟ್ ನಿಮಗೆ ಮೇಲ್ ಮುಖಾಂತರ ಬರುತ್ತೆ. ನಿಮ್ಮ ಚಾನಲ್ ಕೂಡ ಬ್ಲಾಕ್ಗೆ ಹೋಗ್ತದೆ. ಹಾಗಾಗಿ ದಯವಿಟ್ಟು ಕೂಡ ನೀವು ಯಾವುದೇ ಕಾರಣಕ್ಕೆ ನೀವು ರೀಯೂಸ್ಡ್ ಕಂಟೆಂಟ್ ಮಾಡ್ಕೊಳ್ಬೇಡ್ರಿ. ದಯವಿಟ್ಟು ಹೊಸ ಕಂಟೆಂಟ್ ಹುಡುಕ್ರಿ, ಹೊಸ ಕಂಟೆಂಟ್ ಹುಡುಕಿ ವಿಡಿಯೋಸ್ಗಳನ್ನು ಹಾಕಿ, ಒಳ್ಳೆಯದಾಗಿ ಥಂಬ್ನೈಲ್ ಹಾಕಿ ಮತ್ತೆ ಟೈಟಲ್ ಮತ್ತೆ ಡಿಸ್ಕ್ರಿಪ್ಷನ್ ಹಾಕೋದ್ರಿಂದ ನಿಮ್ಮ ವಿಡಿಯೋ ಟಾಪ್ ಅಲ್ಲಿ ಬರುತ್ತೆ. ಯೂಟ್ಯೂಬರ್ಸೇ ಟಾಪಿಗೆ ತಂದಿಡ್ತಾರೆ. ಹಾಗಾಗಿ ಸರ್ಚ್ ಲಿಸ್ಟಿಗೆ ನಿಮ್ಮ ವಿಡಿಯೋ ಬರುತ್ತೆ. ಯಾವುದೇ ಕಾರಣಕ್ಕೂ ನೀವು ಹಾಕಿದಂಥ ವಿಡಿಯೋವನ್ನು ಹಾಕಿ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಬಂದ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಬ್ಲಾಕ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ಬೇರೆ ಕಮೆಂಟ್ ಮುಖಾಂತರ ಯಾವ ವಿಡಿಯೋ ಬೇಕು ಆ ಕಮೆಂಟ್ ಮಾಡಿ, ಆ ವಿಡಿಯೋವನ್ನು ನಿಮಗೆ ಅಪ್ಲೈ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.